ಬಿಗ್ ಬಾಸ್ 12ರ ಫಿನಾಲೆಗೆ ದಿನಗಣನೆ ಆರಂಭ ಆಗಿರುವಂತದ್ದು. ಇತ್ತ ಬಿಗ್ ಬಾಸ್ ಸ್ಪರ್ಧಿ ಆಗಿರ್ತಕ್ಕಂಥ ಗಿಲ್ಲಿ ನಟನ ತವರು ಗ್ರಾಮದಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ನಾನು ಗಿಲ್ಲಿ ನಟನ ತವರು ಗ್ರಾಮ ಆಗಿರ್ತಕ್ಕಂಥ ದಡದ್ಪುರ ಗ್ರಾಮದ ಬಳಿ ಇರುವಂತದ್ದು. ಇಲ್ಲಿ ಏನು ಗಿಲ್ಲಿ ನಟ ಏನಿದ್ದಾನೆ ಆತನ ಫ್ರೆಂಡ್ಸ್ ಹಾಗೆ ಆತನ ಬ್ರದರ್ಸ್, ಕಸಿನ್ ಬ್ರದರ್ಸ್ ಕೂಡ ಇಲ್ಲೇ ಇರುವಂತದ್ದು. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸೌಮ್ಯ, ಈಗ ಗಿಲ್ಲಿ ಈಗ ಆಟ ಆಡ್ತಾ ಇದ್ದಾನೆ, ನಿಮ್ಗೆ ಗೊತ್ತು, ನೀವೆಲ್ಲ ನೋಡ್ತಾ ಇದ್ದೀರಾ. ಏನ್ ಹೇಳ್ತೀರಾ? ಫಿನಾಲೆ ಕೂಡ ಇನ್ನು ಹತ್ತಿರದಲ್ಲೇ ಇರುವಂತದ್ದು. ಅಂದ್ರೆ ಫಸ್ಟ್ನೇ ದಿವಸದಿಂದ ಇಲ್ಲಿವರೆಗೂ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ. ಎಲ್ಲೂ ಬೇರೆಯವ್ರ ತರ ಡಬಲ್ ಗೇಮ್ ಹಿಂದೆ ಒಂದು ಮುಂದೆ ಒಂದು ಹೇಳೋದು ಆತರ ಏನು ಮಾಡಿಲ್ಲ. ಗೆಲ್ತಾರೆ ಅನ್ನೋ ಭರವಸೆ ಇದೆ ಸರ್. ಆಟ ಆಡ್ತಾ ಇದಾರೆ, ಚೆನ್ನಾಗಿ ಆಡ್ತಾ ಇದಾರೆ. ಓಕೆ, ಈಗ ಪ್ರತಿ ಸಂಕ್ರಾಂತಿ ಸಂದರ್ಭದಲ್ಲಿ ಗಿಲ್ಲಿ ಇಲ್ಲಿರ್ತಿದ್ರು, ಹಬ್ಬ ಆಚರಣೆ ಮಾಡ್ತಿದ್ರು. ಹೇಗೆ ಆಚರಣೆ ಮಾಡ್ತಿದ್ರು? ನೀವು ನೋಡ್ದಂಗೆ ಗಿಲ್ಲಿ ಯಾವ ರೀತಿ ಹಬ್ಬದ ವಾತಾವರಣದಲ್ಲಿ ಹೇಗೆ ಇರ್ತಿದ್ರು ಅಂತ? ಮಾಮೂಲಿ ಹಳ್ಳಿ ಅಂದ್ಮೇಲೆ ನಾವು ಕಿಚ್ಚಾಯಿಸ್ತೀವಿ, ದನಗಳೆಲ್ಲ ಕಿಚ್ಚಾಯಿಸಿ ದನಗಳೆಲ್ಲ ರೆಡಿ ಮಾಡಿ ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಊರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಈ ವರ್ಷ ಅವನು ಇಲ್ಲಿ ಇಲ್ದೇ ಇರ್ಬೋದು, ಗೆದ್ದು ಬಂದ್ರೆ ಅದಕ್ಕಿಂತ ದೊಡ್ಡ ಮೆರವಣಿಗೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಅಂದ್ರೆ ಹಸು ಗಿಸು ಈ ತರದೆಲ್ಲ ಕಿಚ್ಚಾಯಿಸುವಂತದ್ದು ಕೆಲಸ ಇದೆಲ್ಲ ಮಾಡ್ತಾ ಇದ್ರೆ ಮಾಡ್ತಿರೋ ಸ್ವಾಮಿ. ದನಗಳು ಅವ್ರ ಹತ್ರ ದನ ಇಲ್ಲ ಅಂದ್ರು ಪಕ್ಕದ ಮನೆಯವ್ರ ದನಗಳೇ ಇದ್ವು, ರೆಡಿ ಮಾಡಿ ಅವ್ರಗ ದನಗಳಿಗೂ ಕ್ರೇಜ್ ಎಲ್ರಿಗೂ. ನಮ್ದ್ರೆ ನಮ್ಮ ಹಳ್ಳಿಕಾರ್ ಈ ಕಡೆ ಕ್ರೇಜು ದನಗಳ ಮನ್ಸರು ತರ ರೆಡಿ ಮಾಡಿ ನಮಗೆಲ್ಲ ಅದೇ ದೊಡ್ಡ ಹಬ್ಬ, ಒಂಥರ ಕಿಚ್ಚು. ಪಕ್ಕದ ಮನೆಯವ್ರ ತವಾಗ ಅವರೇ ಇದ್ ಮಾಡ್ಕೊಂಡು ಅಲ್ಲೇ ಎಲ್ಲ ರೆಡಿ ಮಾಡಿ ಕಿಚ್ಚು ಹೊಡಿತಿದ್ರು. ಕುರಿ ಜಾಸ್ತಿ ಅವ್ರ ಹತ್ರ, ಕುರಿಗೂ ರೆಡಿ ಮಾಡಿ ಕುರಿನೂ ಕಿಚ್ಚು ಹೊಡಿತಿದ್ರು, ಬುದ್ಧಿ ತುಳ್ಸ್ಕೊ ಬರ್ತಿದ್ರು ಹೋಗಿ. ಸಿಕ್ಕಾಪಟ್ಟೆ ಹಬ್ಬ ಹರಿದಿನಗಳಲ್ಲೆಲ್ಲ ಉಲ್ಲಾಸವಾಗಿರ್ತಿದ್ರು. ಹೌದೌದು. ಈ ಗಣೇಶನ್ ಕುಳಿಸ್ದಾಗ್ಲೆಲ್ಲ ಈ DJ ಸಾಂಗ್ಗಳಿಗೆ ಈಗಲೂ ಬಂದ್ರು ಅಷ್ಟೇ. ಅವರು ಬಿಗ್ ಬಾಸ್ ಹೋಗಕ್ಕೂ ಮೊದ್ಲು ಆದ್ರೂ ಫೇಮಸ್ ಆಗಿದ್ರು. ಯೂಟ್ಯೂಬ್ ಗಳಲ್ಲೆಲ್ಲ ಕಾಮಿಡಿ ಕಿಲಾಡಿಗಳೆಲ್ಲ ಫೇಮಸ್ ಆಗಿದ್ರು. ಗಣೇಶನ್ ಕುಳಿಸ್ದಾಗ ಇಲ್ಲೆಲ್ಲ ಬಂದು ನಮ್ಮೂರಲ್ಲಿ ಗಣೇಶನ್ ಕುಳಿಸ್ದಾಗ್ಲೆಲ್ಲ ಮಾಮೂಲಿ ಟಮಟೆ ಸೌಂಡ್ಗೆಲ್ಲ ನಾವ್ ಅಂದ್ರೆ ಬೆಳೆದಿದ್ದೀವಿ ಅನ್ನೋ ಅಹಮ್ಮಿಲ್ಲ ಸ್ವಾಮಿಗಳ್ಗ. ಅದೊಂದು ಸರಿ. ನಮ್ಮ ಇವ್ ಸ್ವಾಮಿಗಳು ಬೆಳೆದಿವಿ, ನಾವು ಅವ್ರ ಯಾಕೆ ಮಾತಾಡ್ಸ್ಬೇಕು ಇವ್ರ ಯಾಕೆ ಮಾತಾಡ್ಸ್ಬೇಕು ಹಂಗೇನಿಲ್ಲ. ನಾರ್ಮಲ್ ಆಗಿ ಎಲ್ಲ ನಾವು ಮಿಡ್ಲ್ ಕ್ಲಾಸ್ ಸ್ವಾಮಿಗಳು ಹೆಂಗಿದ್ರು ಹಂಗೆ ಈಗಲೂ ಹಂಗೆ ಇರೋದು. ಚೆನ್ನಾಗ ನಮ್ ಜೊತೆಲೆಲ್ಲ ಬೆರೀತಾರ ಸ್ವಾಮಿಗಳು. ಎಲ್ಲ ಶಬರಿಮಲೆ ಹೋಯ್ತಿದ್ರಿ, ನಿಮ್ ಜೊತೆ ಶಬರಿಮಲೆಗೆ ಬರ್ತಿದ್ರೆ ಹೆಂಗೆ ಗಿಲ್ಲಿ? ಸ್ವಾಮಿಗಳು ಇನ್ನೂ ಅವ್ರು ಅದು ಹಾಕಿಸ್ಕೊಂಡಿಲ್ಲ. ಅವರು ಅಕಸ್ಮಾತ್ ಅಂದ್ರೆ ಅವರು ಆಗ್ಲೇ ಬೆಂಗಳೂರಿಗೆ ಹೋಗ್ಬಿಟ್ರು. ಅವರು IT ಆದಾಗಲೇ ಸ್ವಾಮಿಗಳು ಒಂದ್ 3 ವರ್ಷ ಊರು ಬರಲಿಲ್ಲ, ಹೊಟ್ಟೋದ್ರು. ಆ ಟೈಮಲ್ಲಿ ಅವ್ರ ಊರಿಗೆ ಬರ್ದಾರ, ಆಗ ಒಂದ್ ಸ್ವಲ್ಪ ಫೇಮಸ್ ಅದ್ರಲ್ಲಿ. ಈಗ ಒಂದ್ ಸ್ವಲ್ಪ ಬಿಡುವಿಲ್ಲ, ಮಾಡ್ಬೋದು, ಯಾತ್ರ ಮಾಡ್ತಾರ ಸ್ವಾಮಿಗಳು. ದೇವ್ರ ಮೇಲೆ ಭಕ್ತಿ ಗಿಕ್ತಿ ಈ ತರದೆಲ್ಲ ಅದೇ ದೇವ್ರ ಮೇಲೆ ಭಕ್ತಿ ಅದ ಸ್ವಾಮಿಗಳಗ ಅಲ್ಲ ಅನ್ಬೋದು ನೂರಾರ. ಅದೇ ಸ್ವಾಮಿಗಳು ಗಣೇಶನ್ ಕುಳಿಸ್ದಾಗ ಪಕ್ಕ ಅವರು ಈಗ ಅವ್ರ ಮನೆ ಹತ್ರನೇ ಗಣೇಶನ್ ಕುಳಿಸಿ ಎಲ್ಲ ಸ್ವಾಮಿಗಳು ಅವರು ಎಲ್ಲ ಒಂದೇ ಬೀದಿ ಒಂದೇ ಬೀದಿಯವರೆಲ್ಲ ಸೇರಿ ಕುಳಿಸಿ ದೊಡ್ಡ ಇಲ್ಲೇ ಇತ್ತು ಬ್ಯಾನರ್, ಅದು ಎತ್ತಾಕವ್ರೆ. 3 ದಿನ ಒಳ್ಳೆ ಪ್ರೋಗ್ರಾಮ್ ಮಾಡಿ ಇಟ್ಟಿದ್ರು ಎಲ್ಲ ಸ್ವಾಮಿಗಳು. ಅವ್ರಿಗೂ ಭಕ್ತಿ ಇದೆ. ಫಿನಾಲೆ ಇನ್ ಸ್ವಲ್ಪ ದಿನ ಇದೆ, ಏನ್ ಹೇಳ್ತೀರಿ ಸರ್? ಗೆಲ್ಬೇಕು ಸರ್ ನಾವು ಗಿಲ್ಲಿ. ಯಾಕಂದ್ರೆ ಹಳ್ಳಿ ಪ್ರತಿಭೆ, ಹಳ್ಳಿಲಿ ಇದ್ದಂತ ಹುಡುಗ ಅವ್ರು ಇಲ್ಲೇ ಆಡಿ ಬೆಳೆದಂತವ್ರು, ಹಳ್ಳಿ ಸೊಬಗು ಎಲ್ಲ ನೋಡ್ದಂತವ್ರು. ಬಹಳ ಕಷ್ಟಪಟ್ಟು ಜೀವನ ಸಾಗಿಸಿ ಅವ್ರ ತಂದೆ ತಾಯಿಗಳು ಅವ್ರು ಸಾಕವ್ರೆ. ಅವ್ರ 5 ಜನ ಅಣ್ಣ ತಮ್ಮದಿರು ಬಹಳ ಬಡ ಕಷ್ಟದಿಂದ ಬಂದವ್ರು ಸರ್, ತುಂಬಾ ಕಷ್ಟದಿಂದ ಬಂದವರು. ಆದ್ರೂ ಅವರು ಜಲ ಬಿಡ್ದಾನೆ, ಹಠ ಬಿಡ್ದಾನೆ, ಮನೇಲಿ ಎಷ್ಟೇ ಕಷ್ಟ ಇದ್ರು ಎಲ್ರನ್ನು ನಲಿತಾ ಎಲ್ರ ಜೊತೆಲಿ ಬೆರಿತಾ ಸಂತೋಷವಾಗಿ ಎಲ್ರನ್ನು ಮನರಂಜಿಸ್ತಿದ್ರು. ಆಮೇಲೆ ಸಂಕ್ರಾಂತಿ ಹಬ್ಬಗಳು ಬಂದಾಗ ದನಿನ ಕ್ರೇಜು ಇತ್ತು ಅವ್ರಿಗೆ. ಮತ್ತೆ ಅವ್ರಿಗೆ ಕುರಿ ಕಂಡ್ರೆ ಬಹಳ ಪ್ರೀತಿ, ಕುರಿಗಳನ್ನ ಕಿಚ್ಚಾಯಿಸೋದು. ಆಮೇಲೆ ಎಲ್ರ ಜೊತೆಲಿ ಸಂತೋಷವಾಗಿ ನಗ್ನಗ್ತಾ ಆಡ್ತಾ ನಲಿತಾ ಖುಷಿಯಾಗಿ ಇರ್ತಿರು ಸರ್. ಈ ಬಾರಿ ಹಬ್ಬಕ್ಕೆ ಮಿಸ್ ಮಾಡ್ಕತ್ತೀರಾ ನೀವು ಹೀಗೆ ಅಂತ? ಏನಿಲ್ಲ, ಅವ್ರ ಅಲ್ಲೇ ಇದ್ರು ನಮ್ ಜೊತೆಲಿ ಅವ್ರೆ ಅಂತ ಅಂದ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ಈ ಸತಿ ಸಂಕ್ರಾಂತಿ ಹಬ್ಬನ ಅದ್ದೂರಿಯಾಗಿ ಮಾಡ್ತೀವಿ. ಅವ್ರಿಲ್ಲ ಅನ್ನೋದು ಒಂದು ಕೊರ್ಗೊಂಡ್ಬಿಟ್ರೆ ಇನ್ ಮಾಮೂಲಿ ಮಿಕ್ಕದೆಲ್ಲ ದನಗಳದು ಕಿಚ್ಚಾಯಿಸೋದು ಎಲ್ಲ ಸಡಗರ ಸಂಭ್ರಮ ಇದ್ದೇ ಇರ್ತದೆ. ಅವ್ರಿಲ್ಲ ಅನ್ನೋದೊಂದು ಬೇಸರ ಒಂದ್ ಬಿಟ್ರೆ ಅವ್ರು ಗೆದ್ರೆ ಈ ಸಂಕ್ರಾಂತಿ ಹಬ್ಬ ನಮ್ಗೆ 100 ಹಬ್ಬ ಮಾಡ್ದಂಗ ಐತದೆ. ಅವ್ರು ಗೆಲ್ಬೇಕು, ಅವ್ರು ಈ ಗ್ರ್ಯಾಂಡ್ ಫಿನಾಲಲ್ಲಿ ವಿನ್ನರ್ ಆಗ್ನೇಬೇಕು ಅಂತ ಆಸೆ ಪಡ್ತೀವಿ ಸರ್. ಇದು ಏನು ಗಿಲ್ಲಿ ಬ್ರದರ್ಸ್ ಆಗ್ಬೋದು, ಹಾಗೆ ಗ್ರಾಮಸ್ಥರಾಗ್ಬೋದು, ಗಿಲ್ಲಿ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಂತ ಸ್ನೇಹಿತರುಗಳು ಈ ಮಾತನ್ನ ಹೇಳ್ತಾ ಇರುವಂತದ್ದು. ಪ್ರತಿ ಬಾರಿ ಸಂಕ್ರಾಂತಿ ಹಬ್ಬದ ದಿನದಂದು ಗಿಲ್ಲಿ ಇಲ್ಲಿ ಏನು ಎತ್ತುಗಳಿಗೆ ಅಲಂಕಾರವನ್ನ ಮಾಡುವಂತದ್ದು, ಜೊತೆಗೆ ಕಿಚ್ಚು ಹಾಯಿಸುವಂತ ಪ್ರಕ್ರಿಯೆಯಲ್ಲೂ ಕೂಡ ಗಿಲ್ಲಿ ಭಾಗಿಯಾಗ್ತಾ ಇದ್ರು. ಆದ್ರೆ ಈ ವರ್ಷ ಗಿಲ್ಲಿ ಏನು ಬಿಗ್ ಬಾಸ್ ನಲ್ಲಿ ಇರುವಂತದ್ದು, ಹೀಗಾಗಿ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ಅನ್ನುವಂತ ಮಾತನ್ನ ಕೂಡ
ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ. ದಡ್ಪುರ ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆಗೆ ಸುನಿಲ್ ಗೌಡ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.